ಸೊ ನಮ್ಗೆ ಲೈಟ್ಸ್ ಕೂಡ ಸಪೋರ್ಟ್ ಇಲ್ಲ ಅಂತಂದ್ರೆ ನಮ್ ನೇಚರ್ ಬೆಳಕಿಂದ ನಾವು ಅವ್ರ ಕಡೆಯಿಂದ ಸಪೋರ್ಟ್, ನಮ್ ಕಡೆಯಿಂದ ಅವರು, ಅವ್ರವ್ರ ಕಡೆಯಿಂದ ಕನ್ಫ್ಯೂಸ್ ಆಗ್ಬಿಡಿ. ನಾನೊಂದು ಕ್ವಶನ್ ಕೇಳ್ತೀನಿ, ದಯವಿಟ್ಟು ಆನ್ಸರ್ ಮಾಡಿ. ಇವಾಗ ಯಾವ್ದೇ ಒಬ್ಬ ಟೆಕ್ ಯೂಟ್ಯೂಬರ್ ನ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ರೆ, ಒಂದು ಸ್ಮಾರ್ಟ್ ಫೋನ್ ಕೊಂಡ್ಕೊಳ್ಬೇಕು ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುನ ಕೊಂಡ್ಕೋಬೇಕಾದ್ರೆ ಜಸ್ಟ್ ಒಂದು ಅನ್ಬಾಕ್ಸ್ ನೋಡ್ತೀರಾ, ಅಥವಾ ಏನ್ ಫೋನ್ ಅಲ್ಲಿ ಇದೆ ಗುರು, ಏನು ವಿಶೇಷವಾಗಿದೆ, ಅಥವಾ ಇನ್ಫ್ಲೂಯೆನ್ಸರ್ ಅಂದ್ರೆ ಟೆಕ್ ಯೂಟ್ಯೂಬರ್ ನಮ್ಮಂತವ್ರು ಏನ್ ಆ ಫೋನ್ ಬಗ್ಗೆ, ಆ ಪ್ರಾಡಕ್ಟ್ ನ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ, ಅದನ್ನ ಅವ್ರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಉಂಟು, ಅದರಿಂದ ಯಾವ ರೀತಿ ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಇದನ್ನ ನೋಡ್ಕೊಂಡು ಫೋನ್ ತಗೊಳ್ತೀರಾ, ಅಥವಾ ಬೇರೆ ಮತ್ತೇನೇನೋ ಎಲ್ಲ ನೋಡಿ ನೀವು ಅವರಿಂದ ಅವ್ನ್ ಮಾಡ್ತಾ ಇರುವಂತ ಕೆಲಸದಿಂದ, ಯಾವ ಕೆಲಸದಿಂದ ತುಂಬಾ ಕನ್ಫ್ಯೂಸ್ ಆಗ್ತಿದಾರೆ ನೀವು, ಅಷ್ಟೊಂದು ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ. ಏನ್ ಟಾಪಿಕ್, ಏನ್ ವಿಷಯವನ್ನ ತಿಳ್ಕೊಂಡು ನೀವು ಒಂದು ಫೋನ್ ಅನ್ನ ತಗೊಳ್ತೀರಾ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇನ್ನು ನಾವು ಮೇನ್ಲಿ ನಮ್ಮ ಟಾಪಿಕ್ಗೆ ಜಂಪ್ ಆಗೋಣ ಅಂತ. ಸೊ ಈ ಸ್ಪೆಷಲ್ ವಿಡಿಯೋನಲ್ಲಿ ನಾವು ತುಂಬಾ ವಿಷಯಗಳನ್ನ ಕವರ್ ಮಾಡ್ಕೊಂಡಿದೀವಿ, ಆಯ್ತಾ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸ್ಮಾರ್ಟ್ ಫೋನ್ ಕಂಪ್ನಿ ಒಂದು ಫೋನ್ ಅನ್ನ ಲಾಂಚ್ ಮಾಡುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ ಲೈವ್ ಆಗಿ. ಸೊ ಇದು ಶೋಮಿ Mi 10T. ಇದು ಇನ್ನೂ ಎಂಬಾರ್ಗೋನಲ್ಲಿದೆ, ತೋರಿಸೋಂಗಿಲ್ಲ ಸದ್ಯಕ್ಕೆ. 26ನೇ ತಾರೀಕು ಈ ಫೋನ್ ನ ಅನ್ಬಾಕ್ಸಿಂಗ್ ಮತ್ತೆ ಫಸ್ಟ್ ಇಂಪ್ರೆಷನ್ ಬರುತ್ತೆ. ಸೊ ಈ ಫೋನ್ ಲಾಂಚ್ ಆಗಿ ಮೇ ಬಿ 3 ದಿವಸ ಆಯ್ತು. ನನ್ನ ಹತ್ರ ಇವತ್ತು ಬೆಳಗ್ಗೆ ಬಂದಿದೆ. ನಾಳೆ ಒಂದ್ ದಿವಸ ಫುಲ್ ಮತ್ತೆ ಇವತ್ತು ಇದನ್ನ ಅನ್ಬಾಕ್ಸ್ ಮಾಡಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಅನ್ಬಾಕ್ಸ್ ಮತ್ತೆ ಫಸ್ಟ್ ಇಂಪ್ರೆಷನ್ ನಾನೇನೋ ಮಾಡ್ತೀನಿ. ಬಟ್ ಇದನ್ನ ನಾನು 26ನೇ ತಾರೀಕು ಲೈವ್ ಮಾಡ್ತೀನಿ, ಅಂತಂದ್ರೆ ನಾಡಿದ್ದು. ಓಕೆ, ನನಗಿಲ್ಲಿ 1 ಡೇ ಟೈಮ್ ಸಿಕ್ತು ಈ ಫೋನನ್ನ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ, ಇದರಿಂದ ವಿಷಯಗಳನ್ನ ತಿಳಿದುಕೊಳ್ಳೋಕ್ಕೆ. ಸೊ ನಾನು ಜಸ್ಟ್ ಅನ್ಬಾಕ್ಸಿಂಗ್ ಫಸ್ಟ್ ಇಂಪ್ರೆಷನ್ ಮಾಡ್ತೀನಿ. ಯಾರೊಬ್ರು ಇಷ್ಟ ಇದ್ದವರು ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಮಾಡ್ತಾರೆ, ಇನ್ಯಾರೋ ಕಂಪ್ಯಾರಿಸನ್ ಎಲ್ಲ ಮಾಡ್ತಾರೆ. ಅಂತ ವಿಡಿಯೋಸ್ಗಳನ್ನ ಕೂಡ ನೀವು ಒಂದೇ ದಿವಸದಲ್ಲಿ ಅದು ಯಾವ ರೀತಿ ಕಂಪ್ಯಾರಿಸನ್ ಎಲ್ಲ ಮಾಡ್ತಾರೆ ನನಗೇನು ಐಡಿಯಾ ಇಲ್ಲ. ಬಟ್ ಖಂಡಿತ ಒಬ್ಬ ಇನ್ಫ್ಲೂಯೆನ್ಸರ್ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಗ್ಯಾಜೆಟ್ಸ್ ಪ್ರಾಡಕ್ಟ್ಗಳನ್ನ ಸ್ವಲ್ಪ ತಾನು ಅರ್ಥ ಮಾಡ್ಕೊಂಡು ಆಮೇಲೆ ಜನರಿಗೆ ಸಜೆಸ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಪರ್ಸನಲಿ ನನಗೆ ಅನ್ಸುತ್ತೆ, ಆಯ್ತಾ. ಸೊ ಇನ್ಮೇಲೆ ನಾನು ರಿವ್ಯೂಸ್ಗಳನ್ನ ನೋಡಿ ನೀವು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ಯಾವುದೇ ಫೋನನ್ನು ನಾನು ಅನ್ಬಾಕ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ನಾನು ನಿಮ್ಮ ಮುಂದೆ ತೊಗೊಂಡು ಬಂದೇ ಬರ್ತೀನಿ. ಸೊ ನಾನು ಹೇಳ್ತಾ ಇರುವಂಥ ವಿಷಯ ಏನಪ್ಪ ಅಂತ ಅಂದರೆ, ಇವಾಗ ಕಂಪ್ನಿಗಳೊಂದು ರೀತಿ ತುಂಬ ಮಾರ್ಕೆಟಲ್ಲಿ ಹುಚ್ಚಿಡಿಸ್ತಿದ್ದಾರೆ, ಆಯಿತಾ. ಜನರನ್ನ ಹುಚ್ಚರನ್ನಾಗಿಸ್ತಿದ್ದಾರೆ ಮತ್ತು ಖಂಡಿತ ಜನ ಅದಕ್ಕೆ ಹೆವಿ ಸಪೋರ್ಟ್ ಇದೆ. ಸೊ ಇದೇ ಫೋನ್ 26ನೇ ತಾರೀಕು ನಾನು ಬೆಳಿಗ್ಗೆ 12 ಗಂಟೆಗೆ ಫೋನ್ನ ಅನ್ಬಾಕ್ಸಿಂಗ್ ಫಸ್ಟ್ ಇಂಪ್ರೆಷನ್ ಅಥವಾ ಏನೇನೋ ಸುಡುಗಾಡೆಲ್ಲ ಈ ಫೋನ್ನ ಬಗ್ಗೆ ಹೇಳಿ ನಾನು ಈ ಫೋನ್ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ ಅನ್ಕೊಳ್ಳಿ. ಸೊ 26ನೇ ತಾರೀಕೆ ಸೇಲ್ ಇದೆ. 12 ಗಂಟೆಗೆ ವಿಡಿಯೋ ನೋಡ್ತೀರಾ ಅಥವಾ 12 ಗಂಟೆಗೆ ಸೇಲ್ ಇದೆ ಅನ್ಕೋತೀನಿ ಈ ಫೋನ್ 26ನೇ ತಾರೀಕು. ಸೊ ಜಸ್ಟ್ ಅನ್ಬಾಕ್ಸ್ ನೋಡಿ ನೀವು ಫೋನ್ ತಗೊಳ್ಳೋಂಗೆ ಆಯ್ತಲ್ವಾ. ನಾನು ಇದನ್ನ ಸರಿಯಾಗಿ ಎಕ್ಸ್ಪೀರಿಯನ್ಸ್ ತಗೊಂಡಿಲ್ಲ. ಈ ಫೋನಲ್ಲಿ ಏನು ವಿಶೇಷವಾಗಿದೆ, ಏನು ಕೆಟ್ಟದಾಗಿದೆ, ಏನು ಖರಾಬ್ ಆಗಿದೆ, ಇದ್ರ ಬಗ್ಗೆ ಹೇಳಕ್ಕೆ ಯಾವುದೇ ಇನ್ಫ್ಲೂಯೆನ್ಸ್ ಇರುತ್ತೆ, ಟೈಮ್ ಇರಲ್ಲ. ಸೊ ಇದೊಂದು ಹೊಸ ಟ್ರೆಂಡ್ ಮಾರ್ಕೆಟಲ್ಲಿ ಸ್ಮಾರ್ಟ್ ಫೋನ್ ಕಂಪ್ನೀಸ್ಗಳು ಮಾಡ್ತಿದೆ. ಇನ್ನು ಇದಕ್ಕೇನೋ ಕಾಂಪಿಟೇಟರ್ಸ್ ಇರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್, ಈ ಫೋನ್ಗೆ ರಿಯಲ್ಮಿ 8 5G, ಇದು ರೆಡ್ಮಿ ಕಡೆಯಿಂದ ಫಸ್ಟ್ 5G ಫೋನ್. ಇದಕ್ಕೆ ಕಾಂಪಿಟೇಟರ್ ರಿಯಲ್ಮಿ 8 5G. ಅದು 14,000 ರೂಪಾಯಿ ಏನೋ ಸಮಥಿಂಗ್ ಇದೆ. ಇದು 15,000 ರೂಪಾಯಿ ಏನೋ ಲಾಂಚ್ ಆಗಿದೆ ಅನ್ಕೋತೀನಿ. ಸೊ ಖಂಡಿತ ಈ ಕಾಂಪಿಟೇಷನ್ ಏನಿದೆ ನೋಡಿ, ಎರಡರ ಮಧ್ಯ ಕಂಪ್ಯಾರಿಸನ್ ತೋರಿಸೋ ಹಂಗೇನೆ ಇಲ್ಲ, ಟೈಮೇ ಇಲ್ಲ ಗುರು. ಸೇಲ್ ಶುರು, ಜನ ಒಂದ್ ರೀತಿ ರೆಡ್ಮಿ ಫೋನ್ಸ್ ಅಂದ್ಮೇಲೆ ಸೇಲಲ್ಲಿ ಆರ್ಡರ್ ಮಾಡಕ್ಕೆ ಹೋಗ್ಬಿಡ್ತಾರೆ. ರೀಸೆಂಟ್ಲಿ ಪೋಕೋ F3 GT ಆಗಿರಲಿ, ನಾರ್ಡ್ 2 ಆಗಿರಲಿ, 22ಗೆ ನಾರ್ಡ್ 2 ಲಾಂಚ್ ಆಯಿತು, 23ಗೆ GT ಲಾಂಚ್ ಆಯಿತು. ಎರಡೂ ಫೋನ್ಸ್ಗಳು ಮತ್ತೆ ನಾಳೆ ಫಸ್ಟ್ ಸೇಲ್ ನಡೀತಾ ಇದೆ. ಪ್ರೀ ಬುಕ್ ಮಾಡಬೇಕು. ಜನರಿಗೆ ಒಂದು ಅನ್ಬಾಕ್ಸ್ ನೋಡೋಕ್ಕೆ ಸಿಕ್ತು, ಲಾಂಚ್ ಡೇ ದಿವಸ ಅನ್ಬಾಕ್ಸ್ ನೋಡಿದ್ರು. ಬಟ್ ರಿವ್ಯೂಸ್ ನೋಡೋಕೆ ಸಿಗಲಿಲ್ಲ, ಕಂಪ್ಯಾರಿಸನ್ ನೋಡೋಕೆ ಸಿಗಲಿಲ್ಲ, ಕ್ಯಾಮ್ರಾ ನೋಡೋಕೆ ಸಿಗಲಿಲ್ಲ. ಮತ್ತು ಒಬ್ಬ ಆನೆಸ್ಟ್ ಯೂಟ್ಯೂಬರ್ ಮತ್ತು ಇನ್ಫ್ಲೂಯೆನ್ಸ್ ಏನು ಮಾಡ್ತಿದ್ದಾರೆ ಅವ್ರಲ್ಲಿಂತ ಒಳಗಿನ ವಿಷಯಗಳು, ನೆಗೆಟಿವ್ ಪಾಯಿಂಟ್ಸ್ಗಳು ಮತ್ತು ಕಾನ್ಸ್ನ ಬಗ್ಗೆ ಹೇಳೋ ಹಾಗೆ ಇಲ್ಲೇ ಇಲ್ಲ. ಅವ್ರಿಗೆ ಟೈಮ್ ಸಿಗ್ತಾನೆ ಇಲ್ಲ. ಸೊ ಇಲ್ಲಿ ಇದೊಂದು ಯೂಟ್ಯೂಬರ್ಸ್ಗಳ ಮಧ್ಯೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಇನ್ ಫ್ಯೂಚರ್ಲಾದರೂ ನನಗೆ ಈ ಪ್ರಾಬ್ಲಮ್ ಆಗೇ ಆಗತ್ತೆ, ಬೇರೆಯವ್ರಿಗೂ ಆಗ್ಬೋದು. ಬಟ್ ನಾನು ಹೇಳ್ತಾ ಇರುವಂಥ ವಿಷಯ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ರಿವ್ಯೂಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಮ ಕ್ವಶನ್ ಕೇಳಿದೆ, ನೀವು ಜಸ್ಟ್ ಅನ್ಬಾಕ್ಸ್ ನೋಡಿ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಥವಾ ಬಾಕ್ಸ್ ಒಳಗಡೆ ಏನು ಸಿಗ್ತಿದೆಯಾ ಗುರು ಅಂತ ನೋಡಿ ಪರ್ಚೇಸ್ ಮಾಡ್ತಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್, ಈ ಆನೆಸ್ಟ್ ಟೆಕ್ ಯೂಟ್ಯೂಬರ್ ನನ್ನ ಕಣ್ಣಲ್ಲಿ ನಾನು ಫಾಲೋ ಮಾಡ್ತಿರುವಂಥ ಕೆಲವೊಂದು ಆನೆಸ್ಟ್ ಯೂಟ್ಯೂಬರ್ಸ್, ಅದರಲ್ಲಿ ಫಸ್ಟ್ ಗೀಕಿ ರಂಜಿತ್ ಸರ್ ಬರ್ತಾರೆ. ಅದಾದ ತಕ್ಷಣ ಟೆಕ್ನಾಲಜಿ ಜಾಕ್, ಟೆಕ್ ಬರ್ನರ್. ಈ 3 ಜನ ತುಂಬಾ ಆನೆಸ್ಟ್ ಆಗಿ ಪ್ರತಿಯೊಂದು ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿ, ಅವ್ರು ಕಂಪ್ಲೀಟ್ಲಿ ಯಾವುದೇ ಫೋನ್ ಅನ್ಬಾಕ್ಸ್ ಮಾಡಿದ್ರು ರಿವ್ಯೂಸ್ಗಳನ್ನ ತೊಗೊಂಡು ಬಂದೇ ಬರ್ತಾರೆ. ಇದರಲ್ಲಿ ಟೆಕ್ ಬರ್ನರ್ ಒಬ್ಬಿಲ್ಲ, ಆಯಿತಾ. ಅವನೇನೋ ಸ್ವಲ್ಪ ಡೀಪಾಗಿ ಇನ್ಫಾರ್ಮೇಷನ್ ಫಸ್ಟ್ ವಿಡಿಯೋನಲ್ಲೇ ಕೊಡೋಕ್ಕೆ, ಅದರ ಎಕ್ಸ್ಪೀರಿಯನ್ಸ್ ಉಂದ್ಬಿಟ್ಟು ಆಮೇಲೆ ಅವ್ನು ಮಾತಾಡ್ತಾ ಇರ್ತಾನೆ. ಎನಿವೆ ಅದನ್ನ ಬಿಟ್ಟು, ಬಟ್ ಈ 3 ಜನರಿಗೆ ನಾನು ತುಂಬ ದಿನದಿಂದ ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಇವ್ರಿಗೆ OnePlus ಯಾವುದು ಫೋನ್ಸ್ ಕಳಿಸಲ್ಲ, ಆಯಿತಾ. ಇವರಿಗೆ ರಿವ್ಯೂ ಯೂನಿಟ್ಸ್ ಕಳಿಸೋದೇ ಇಲ್ಲ.
ಸೊ ನನ್ನ ಪ್ರಕಾರ ಈ ಟೆಕ್ ಕಮ್ಯುನಿಟಿನಲ್ಲೇ ಒನ್ ಆಫ್ ದ ಮೋಸ್ಟ್ ಆನೆಸ್ಟ್ ಟೆಕ್ ಯೂಟ್ಯೂಬರಪ್ಪ ಅಂದರೆ ಅದು ನನಗಷ್ಟೇ ಅಲ್ಲ, ಎಲ್ಲ ಆಡಿಯನ್ಸ್ಗೂ ಗೊತ್ತು, ಅವರು ಗೀಕಿ ರಂಜಿತ್ ಸರ್. ಸೊ ತುಂಬ ಆನೆಸ್ಟಾಗಿ ಯಾವುದೊಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಡೀಪಾಗಿ ಅವ್ರ ವಿಷಯಗಳನ್ನ ತಿಳ್ಕೊಳ್ಳೋದೆ ಅವ್ರು ಯಾವತ್ತೂ ಮಾತಾಡೋದಿಲ್ಲ. ಅನ್ಬಾಕ್ಸಿಂಗ್ ಫಸ್ಟ್ ಇಂಪ್ರೆಷನ್ ಮಾಡ್ತಾರೆ, ಮತ್ತು ಒಳ್ಳೆಯ ಫೋನ್ಸ್ಗಳು ಜನ ತುಂಬ ಕೇಳ್ತಿದ್ರು ಅಂತಂದರೆ ಖಂಡಿತ ಅವರು ಅದು ಫೋನ್ಸ್ಗಳನ್ನ ರಿವ್ಯೂ ಮಾಡೇ ಮಾಡ್ತಾರೆ. ಸೊ ಅಲ್ಲಿ ರಿವ್ಯೂಸ್ ಏನೋ ಮಾಡ್ತಿದ್ದಾರೆ, ಬಟ್ ಜನರಿಂದ ಅವ್ರಿಗೆ ಅಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿಲ್ಲ, ಆಯಿತಾ. ಸೊ ಇವಾಗ ನೀವು ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ನೋಡಿದ್ದೀರಾ ಹಿಂದಿನಲ್ಲಿ, ಅವರು ಜಸ್ಟ್ ಆ ಫೋನ್ಸ್ಗಳಾಗಲಿ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡ್ತಾರೆ, ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅವರು ರಿವ್ಯೂಸ್ ತೊಗೊಂಡು ಬರೋಕ್ಕೆ ಅವ್ರಿಗೆ ಟೈಮೇ ಸಿಗೋಲ್ಲ, ಅಷ್ಟೊಂದು ಗಲೀಜಾಗಿದೆ ಮಾರ್ಕೆಟ್. ಇವತ್ತೊಂದು ಫೋನ್ ಲಾಂಚ್ ಆಗುತ್ತೆ, ನಾಳೊಂದು ಫೋನ್ ಲಾಂಚ್ ಆಗುತ್ತೆ, ನಾಡ್ದೊಂದು ಯಾವುದೋ ಪ್ರಾಡಕ್ಟ್ ಬರುತ್ತೆ, ನಾಡ್ದೊಂದು ಯಾವುದೋ ಟಿ ವಿ ಬರುತ್ತೆ, ಸ್ಮಾರ್ಟ್ ವಾಚ್ ಬರುತ್ತೆ, ಏನೇನೋ ಅಂತ ದಿನಾಲು ಎರಡೆರಡು ವೀಡಿಯೋ ಮಾಡಿದ್ರೂ ಕೂಡ ಅವ್ರ ಕಂಟೆಂಟ್ ಮುಗೀತಾ ಇಲ್ಲ. ಸೊ ಅಷ್ಟೊಂದು ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ. ಬಟ್ ನನ್ನ ಪ್ರಕಾರ ಆನೆಸ್ಟ್ಲಿ ನೀವು ರಿವ್ಯೂಸ್ ನೋಡದೆ ಸ್ಮಾರ್ಟ್ಫೋನ್ಸ್ಗಳನ್ನ ತೊಗೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಫಸ್ಟ್ ಇಂಪ್ರೆಷನ್ ಹೇಗಿರೋದು ಗೊತ್ತಾ, ಯಾವುದೇ ಒಂದು ಸ್ಮಾರ್ಟ್ಫೋನ್ ಒಬ್ಬ ಟೆಕ್ ಯೂಟ್ಯೂಬರ್ ಅನ್ಬಾಕ್ಸ್ ಮಾಡಬೇಕಾದ್ರೆ ಎಂಬಾರ್ಗೋ ಪ್ರಕಾರ ಆ ಫೋನ್ಸ್ಗಳ ಬಗ್ಗೆ ಅವನು ಕಾನ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಜಸ್ಟ್ ಪ್ರೋಸ್ನ ಹೇಳಿ ಹಾಗಿದೆ ಹೀಗಿದೆ ಸ್ಪೆಸಿಫಿಕೇಷನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬಟ್ ರಿಯಲಿ ಟೆಸ್ಟ್ ಮಾಡಿದ ತಕ್ಷಣ ಏನು ಪ್ರಾಬ್ಲಮ್ ಇದೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈ M15 ಯೂಸ್ ಮಾಡ್ತಿದ್ದೀನಿ, ಇದಕ್ಕೂ ಮುಂಚೆ ಪೋಕೋ X2 ಯೂಸ್ ಮಾಡ್ತಿದ್ದೆ. ಆ ಫೋನ್ ನಾನು ಬರ್ತಾ ಯೂಸ್ ಮಾಡಿದ 15 ಡೇಸ್ ನಂತರ ನನಗೆ ಗೊತ್ತಾಯಿತು ಇದರಲ್ಲಿ 120 ಹರ್ಟ್ಜಿಂದ ಬ್ಯಾಟ್ರಿ ಬ್ಯಾಕಪ್ ತುಂಬ ಬೇಗ ಕಮ್ಮಿ ಆಗುತ್ತೆ ಅಂತ. ಸೊ ನಾನು 2 ಸರ್ತಿ ರಿವ್ಯೂ ಮಾಡಿದ್ದೀನಿ ಆ ಫೋನ್ನ. ಆಫ್ಟರ್ 1 ಮಂತ್ ಒಂದು ಸರ್ತಿ ಮಾಡಿದ್ದೀನಿ, ಇನ್ನೊಂದು 2 ತಿಂಗಳ ನಂತರ ಅಂತ ಮಾಡಿದ್ದೀನಿ. ಅವಾಗೆಲ್ಲ ನಾನು ಆನೆಸ್ಟ್ ಫೀಡ್ಬ್ಯಾಕ್ನ ಕೊಟ್ಟಿದ್ದೀನಿ. ಇಟ್ಸ್ ಸ್ಯಾಮ್ಸಂಗ್ M51 ಕಳೆದ 1 ತಿಂಗಳಿಂದ ನಾನು ಈ ಫೋನ್ನ ಯೂಸ್ ಮಾಡ್ತಿದ್ದೀನಿ, ಇದಕ್ಕೂ ಮುಂಚೆ ಶ್ರುತಿ ಹತ್ರ ಆಯಿತು. ಸೊ ಇದರಲ್ಲಿ ಸ್ಕ್ರೀನ್ ಫ್ರಿಕ್ಲಿಂಗ್ ಪ್ರಾಬ್ಲಮ್ ಇದೆ, ಆಯಿತಾ. ಇನ್ನು ಸ್ಟಿಲ್ ನನಗೆ ಒಂದೊಂದು ಸರ್ತಿ ಪ್ರಾಬ್ಲಮ್ ಆಗುತ್ತೆ, ಬಟ್ ಯಾವಾಗ ನಾನು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಂಡೆ ಆವಾಗ ಈ ಪ್ರಾಬ್ಲಮ್ ಫಿಕ್ಸ್ ಆಯಿತು. ಸೊ ಈ ಫೋನ್ನ ಬಗ್ಗೆ ನಾನು ಫುಲ್ ರಿವ್ಯೂ ಮಾಡಬೇಕಂತ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಗುರು, ಇದು ತುಂಬ ಹಳೆಯ ಫೋನ್ ಅನ್ಕೋತೀನಿ. ಬಟ್ ನನ್ನ ಎಕ್ಸ್ಪೀರಿಯನ್ಸನ್ನು ತುಂಬ ಅಂದರೆ ತುಂಬ ಬಾರಿ ನಾನು ಥಿಂಕ್ ಮಾಡಿದೆ ಈ ಫೋನ್ನ ಬಗ್ಗೆ ವಿಡಿಯೋ ಮಾಡಬೇಕು ಹೇಳಬೇಕು ಅಂತ. ಬಟ್ ಆಗಲಿಲ್ಲ. ಕಾರಣ ಏನು ಗೊತ್ತಾ, ಇವಾಗ ಯಾರಪ್ಪ ಈ ಫೋನ್ ಬಗ್ಗೆ ವಿಡಿಯೋ ನೋಡ್ತಾರೆ? ಆಫ್ಟರ್ ನಾನು ಈ ಫೋನ್ ಪರ್ಚೇಸ್ ಮಾಡಿ ಐ ಥಿಂಕ್ 4-5 ತಿಂಗಳಾಯಿತು. ಸೊ ಇವಾಗ ಈ ಫೋನ್ ಬಗ್ಗೆ ನನಗೇನು ಪ್ರಾಬ್ಲಮ್ಸ್ಗಳಾಗ್ತಿದೆ, ಏನು ಪ್ರೋಸ್ ಕಾನ್ಸ್ ಇದೆ, ಸೊ ಇದನ್ನು ನಾನು ಜನರಿಗೆ ಹೇಳಿದೆ ಅಂತಂದರೆ ಯಾರು ನೋಡ್ತಾರೆ ನನ್ನ ವಿಡಿಯೋ? ಸೊ 4 ಮಂತ್ಸ್ ಏನೋ ತುಂಬ ಲೇಟ್ ಆಯಿತು, ಬಟ್ ಫುಲ್ ರಿವ್ಯೂ ಮಾಡೋಕ್ಕೆ ಅಟ್ಲೀಸ್ಟ್ ಫೋನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಪ್ರಕಾರ 1 ವೀಕಿಂದ ಮ್ಯಾಕ್ಸಿಮಮ್ 5 ದಿವಸಗಳಿಂದ 15-10 ದಿವಸದೊಳಗಡೆ ಒಂದು ಫೋನ್ ಬಗ್ಗೆ ನಾನು ಕಂಫರ್ಟೇಬಲ್ಲಿ ಅದನ್ನು ಯೂಸ್ ಮಾಡಿ ಅದರಲ್ಲಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ಹೈಲೈಟ್ ಮಾಡಿ ಪ್ರೋಸ್ ಮತ್ತು ಕಾನ್ಸ್ಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ನಮ್ಮ ಇಂಡಸ್ಟ್ರಿನಲ್ಲಿ ಟೆಕ್ ಇಂಡಸ್ಟ್ರಿ ಏನಿದೆ, ಆಯಿತಾ, ಇಡೀ ಆಲ್ ಓವರ್ ಇಂಡಿಯನ್ ಟೆಕ್ ಇಂಡಸ್ಟ್ರಿ ಏನಿದೆ, ಸೊ ಫುಲ್ ರಿವ್ಯೂಸ್ ಮಾಡೋರು ತುಂಬ ಅಂದರೆ ತುಂಬ ಜನ ಕಮ್ಮಿ. ಕಾರಣ ಯಾರು ನೋಡಲ್ಲ ಗುರು, ಒಂದು ಫೋನ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಅಂತಂದರೆ ಅದು 2-4 ಡೇಸ್ ಅನ್ಬಾಕ್ಸ್ ಆದ ತಕ್ಷಣ 1 ವೀಕ್ ಇರುತ್ತೆ. ಸೊ ಅಷ್ಟರೊಳಗೆ ಯಾರಿಗೆ ವ್ಯೂಸ್ ಸಿಗುತ್ತೆ ಅವರು ತುಂಬ ಹೈ ಪುಟ್ಸಿ ಅನ್ಬಾಕ್ಸ್ ಮಾಡೋರೆಲ್ಲ ನೋಡ್ಕೋಬೋದು ನೀವು. ಲಾಂಚ್ ಡೇ ಫೋನ್ ಸಿಗೋಕ್ಕೆ ಒದ್ದಾಡ್ತಿದ್ದಾರೆ ಗುರು, ಏನು ಬೇಕಾದರೂ ಪ್ರೋಸ್ ಮತ್ತು ಕಾನ್ಸ್ಗಳನ್ನು ಹೇಳಕ್ಕೆ ಹೈಲೈಟೆಡ್ ಅಂತ ಆಗಿ ಇವರೇ ಫುಲ್ ಎಕ್ಸೈಟೆಡ್ ಆಗಿರ್ತಾರೆ. ಸೊ ಅದು ಇನ್ಫ್ಲೂಯೆನ್ಸರ್ ಕಷ್ಟ, ಅವ್ರಿಗೆ ಗೊತ್ತುಬಿಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ಮೇನ್ಲಿ ನಿಮ್ಗೆ ಅರ್ಥ ಆಯಿತಾ, ಇದು ಫುಲ್ ರಿವ್ಯೂಸ್ ಇಲ್ಲದೆ ಜನ ಫೋನ್ಸ್ಗಳನ್ನ ತೊಗೊಳ್ತಿದ್ದಾರೆ. ಫಸ್ಟ್ ಸೇಲ್, ಪ್ರೀ ಬುಕ್, ನಾಟ್ 2 FC GT ಏನೇನೋ ಫೋನ್ಸ್ಗಳು ಬರ್ತಿದೆ, ಸೊ ಅದನ್ನು ತೊಗೊಳ್ತಿದ್ದಾರೆ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದರೆ 1 ವೀಕ್ ವೇಟ್ ಮಾಡಿ, ತುಂಬ ರಿವ್ಯೂಸ್ಗಳು ಬರುತ್ತೆ. ಸೊ ತುಂಬ ಫುಲ್ ರಿವ್ಯೂಸ್ ಮಾಡೋರು ಇಲ್ಲ ಅಂತ ಹೇಳ್ತಾ ಇಲ್ಲ, ತುಂಬ ಜನ ಇದ್ದಾರೆ. ಅದರಲ್ಲಿ ಯಾರು ರಿವ್ಯೂಸ್ ಮಾಡ್ತಾರೆ, ಆನೆಸ್ಟ್ ಯಾರು ಮಾಡ್ತಿದ್ದಾರೆ, ಸೊ ಅಂಥವ್ರನ್ನ ನೋಡಿ ಫಾಲೋ ಮಾಡಿ. ಒಂದು ಪ್ರಾಡಕ್ಟ್ ನಾನು ತೊಗೊಳ್ಬೇಕಂತಿದ್ರೆ ಅಂದರೆ ತುಂಬ ದುಡ್ಡು ಕೊಟ್ಟಿರ್ತೀರ, ತುಂಬ ಕಷ್ಟಪಟ್ಟಿರ್ತೀರ. ಸೊ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ನೀವೊಂದು ಒಳ್ಳೆ ಪ್ರಾಡಕ್ಟ್ನ ಹುಡ್ಕೋಗೋಸ್ಕರ ಆದರೂ ನೀವು ಒಂದು ಒಳ್ಳೆ ರಿವ್ಯೂನ ನೋಡೋದು ತುಂಬ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ ನೋಡಿ ದಯವಿಟ್ಟು ಯಾವತ್ತೂ ಯಾವುದೇ ಪ್ರಾಡಕ್ಟ್ಸ್ಗಳನ್ನ ತೊಗೊಳಿಕ್ಕೆ ಹೋಗಬೇಡಿ. ಸೊ ನಾನು ಹೇಳೋದು ಇಷ್ಟೇ ಇತ್ತು. ದಯವಿಟ್ಟು ನಿಮ್ಗೇನು ಅನಿಸುತ್ತೆ ಫೀಡ್ಬ್ಯಾಕ್ ಕೊಡಿ. ಸೊ ನಾನು ಇನ್ಮೇಲೆ ಯಾವುದೇ ಪ್ರಾಡಕ್ಟ್ಸ್ನ ಅನ್ಬಾಕ್ಸ್ ಮಾಡಿದೆ ಅಂದರೆ ಸ್ಮಾರ್ಟ್ಫೋನ್ನ ಸ್ಪೆಷಲಿ ಫುಲ್ ರಿವ್ಯೂನ ತೊಗೊಂಡು ಬಂದೇ ಬರ್ತೀನಿ. ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ಸಕ್ಕೆ ಮರಿಬೇಡಿ. ಸಿಗೋಣ ಬಂದಿಟ್ಟು ಇಲ್ಲಿ ಅಲ್ರೆಡಿ ಗೈಸ್. ಸಿ ನೆಕ್ಸ್ಟ್ ಒನ್. ನಮಸ್ಕಾರ.